Hello friends, welcome back to my YouTube channel. ಇವತ್ತು ನಿಮ್ಮೆಲ್ಲರ ಪ್ರಶ್ನೆಗಳಿಗೆ ಉತ್ತರಿಸೋದಿನ. ಸೊ ಆಸ್ ಐ ಸೆಡ್ ಎವ್ರಿ ಸಂಡೇ ನಿಮ್ಮೆಲ್ಲರ ಒಂದು ಕ್ವಶನ್ಸ್ ಗಳಿಗೆ ಆನ್ಸರ್ ಮಾಡ್ತೇನೆ ಅಂತ ಹೇಳಿ. ಸೊ ಇನ್ನವರೆಗೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಮತ್ತೆ ಸಪೋರ್ಟ್ ಮಾಡ್ರಿ. ಅಂಡ್ ಪಿಡಿಯೋದು ಒಂದು ಅಡ್ಮಿಟ್ ಕಾರ್ಡ್ ರಿಲೀಸ್ ಆಗೈತಿ. ಐ ಹೋಪ್ ಎಲ್ಲರೂ ಡೌನ್ಲೋಡ್ ಮಾಡ್ಕೊಂಡ್ಯಾರ ಅನ್ಕೋತೇನಿ. ಸೊ ನಡೀರಿ ಈಗ ನಿಮ್ಮ ಕ್ವಶನ್ಸ್ ಗಳಿಗೆ ಆನ್ಸರ್ ಮಾಡೋಣ. ಈ ವೀಕ್ ಏನೇನ್ ಕ್ವಶನ್ಸ್ ಅದಾವು ಎಲ್ಲಾ ಕ್ವಶನ್ಗೆ ಆನ್ಸರ್ ಮಾಡ್ತೇನೆ. ಅಂಡ್ ಬಿಫೋರ್ ದಟ್ ಪಾಸಿಟಿವ್ ಕಮೆಂಟ್ಸ್ ಇಂದ ನಾನು ಒಂದು ಮೋಟಿವೇಶನ್ ಹೆಚ್ಚು ಮಾಡಿ ನನ್ಗೆ ಸಪೋರ್ಟ್ ಮಾಡ್ತಿರೋಂತ ಎಲ್ಲಾ ಸಬ್ಸ್ಕ್ರೈಬರ್ಸ್ಗೂ ಥ್ಯಾಂಕ್ ಯು. ಸೊ ಇಲ್ಲಿ ಫಸ್ಟ್ ಕಮೆಂಟ್ ಏನದ ಅಂದ್ರ, ನಾನು ಕನ್ನಡದಲ್ಲಿ UPSC ಬರಿಬೇಕು ಅನ್ಕೊಂಡಿದೀನಿ, ಅದಕ್ಕಾಗಿ ಯಾವ್ದಾದ್ರು ಒಳ್ಳೆ ಕೋಚಿಂಗ್ ಸೆಂಟರ್ ತಿಳಿಸಿ ಪ್ಲೀಸ್ ಅಂತದ. ಸೊ ಬಹಳಷ್ಟು ವಿದ್ಯಾರ್ಥಿಗಳು ನನ್ಗ ಒಂದು ಕೋಚಿಂಗ್ ಬಗ್ಗೆ ಕೇಳ್ತೀರಿ, ಯಾವ ಕೋಚಿಂಗ್ ಜಾಯಿನ್ ಆಗೋನು, ಆನ್ಲೈನ್ ಯಾವ್ದು ಬೆಸ್ಟ್ ಅದ, ಆಫ್ಲೈನ್ ಯಾವ್ದು ಬೆಸ್ಟ್ ಅದ ಅಂತ ಹೇಳಿ. ಫಸ್ಟ್ ಥಿಂಗ್ ನಿಮ್ಗೆ ಕ್ಲಿಯರ್ ಮಾಡೋದಂದ್ರೆ, ನಾ ಯಾವ್ದೇ ರೀತಿ ಪರ್ಸನಲ್ ಆಗಿ ಕೋಚಿಂಗ್ ಹೋಗಿಲ್ಲ, ಹಿಂಗಾಗಿ ಯಾವ್ದೇ ರೀತಿ ಒಂದು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಬಗ್ಗೆ ನಾನು ಡೈರೆಕ್ಟ್ ಆಗಿ ನಿಮ್ಗ ಸಜೆಷನ್ ಮಾಡಕ ಆಗಂಗಿಲ್ಲ. ಅಂಡ್ ಇನ್ನೊಂದ್ ಥಿಂಗ್ ಹೇಳೋದಂತಂದ್ರ, ಈಗ ವಿಷನ್ IAS ಡೆಲ್ಲಿ ಒಳಗ್ ಫೇಮಸ್ ಅದ, ಒಳ್ಳೆ ಫ್ಯಾಕಲ್ಟಿ ಐತಿ. ಸೊ ಸೇಮ್ ಬೆಂಗಳೂರ್ ಒಳಗ್ ಇರ್ತೈತಿ ಅಂತ ಹೇಳಿ ಏನ್ ಗ್ಯಾರಂಟಿ. ಅಂಡ್ ಇನ್ಸೈಟ್ ಆನ್ ಇಂಡಿಯಾ ಬೆಂಗಳೂರ್ ಒಳಗ್ ಫ್ಯಾಕಲ್ಟಿ ಮಸ್ತ್ ಇದ್ದು ಡೆಲ್ಲಿ ಒಳಗ್ ಆಯ್ತೋ ಇಲ್ಲೋ ಗೊತ್ತಾಗಂಗಿಲ್ಲ. ಸೊ ಹಿಂಗಾಗಿ ಒಂದು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಒಳ್ಳೇದೋ ಕೆಟ್ಟದ್ದು ಅಂತ ಹೇಳೋದು ಅಲ್ಲಿ ಒಂದು ಫ್ಯಾಕಲ್ಟಿ ಮೇಲೆ ಡಿಪೆಂಡ್ ಇರ್ತದ. ಹಿಂಗಾಗಿ ಎಕ್ಸಾಕ್ಟ್ಲಿ ನನಗ ಸಜೆಸ್ಟ್ ಮಾಡಕ್ ಆಗಂಗಿಲ್ಲ, ಯಾಕಂದ್ರೆ ಇಲ್ಲಿ ಕಷ್ಟಪಟ್ಟು ಬಹಳಷ್ಟು ದುಡ್ಡನ್ನ ನೀವು ಇನ್ವೆಸ್ಟ್ ಮಾಡ್ತಿರ್ತೀರಿ ಕೋಚಿಂಗ್ ಒಳಗ್. ಹಿಂಗಾಗಿ ಬಟ್ ಜನರಲ್ ಆಗಿ ಹೇಳಂದ್ರ ನಾ ಒಂದು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಹೆಸರನ್ನ ನಿಮ್ಗ ಹೇಳ್ತೇನಿ. ಅಂಡ್ ನೀವು ಸೆಲ್ಫ್ ಸ್ಟಡಿ ಮಾಡತ್ತಿದ್ರಿ, ಆ ಸ್ಟಡಿ ರಿಲೇಟೆಡ್ ನಿಮ್ಗೆ ಏನೇ ಡೌಟ್ಸ್ ಇದ್ರು ನಾ ಡೆಫಿನೆಟ್ಲಿ ಕ್ಲಿಯರ್ ಮಾಡ್ತೇನೆ. ಬಟ್ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಕೇಳಿದಾಗಷ್ಟ ಒಂಚೂರ್ ಹಿಂದೆಜೆ ಇಡೋದಷ್ಟ ನಾನು. ಓಕೆ, ಈಗ ಜನರಲ್ ಆಗಿ ನಿಮಗ ಒಂದಷ್ಟು ಕೋಚಿಂಗ್ ಇನ್ಸ್ಟಿಟ್ಯೂಟ್ ನ ಸಜೆಸ್ಟ್ ಮಾಡೋದಂತಂದ್ರ, ಒಂದು ವಿಷನ್ IAS, ಇನ್ಸೈಟ್ ಆನ್ ಇಂಡಿಯಾ, ರಾವ್ಸ್ IAS ಅಂಡ್ ರಾಜ್ಕುಮಾರ್ ಅಕಾಡೆಮಿ ಏನೈತ್ಲಾ IAS ದ, ಇಷ್ಟು ಬೆಂಗಳೂರ್ ಒಳಗಿಂದ. ಅಂಡ್ ದೆನ್ ಆನ್ಲೈನ್ ಕ್ಲಾಸಸ್ ಅಷ್ಟ ಬೆಸ್ಟ್ ಕ್ಲಾಸಸ್ ಗಳು ಬರತಾವ, ಅದ್ರೊಳಗೆ ಏನ್ ಡೌಟ ಇಲ್ಲ. ಅಂಡ್ ಆನ್ಲೈನ್ ಕ್ಲಾಸಸ್ ಜಾಯಿನ್ ಆಗೋಕ್ಕಿಂತ ನೀವು ಮೊದ್ಲ ಅವರು ನನ್ನ ಯೂಟ್ಯೂಬ್ ಒಳಗ್ ಡೆಮೋ ಕ್ಲಾಸಸ್ ಅನ್ನು ನೀವು ನೋಡ್ಕೋಬಹುದು. ಸೊ ಅದೊಂದ್ ಒಳ್ಳೆ ಚಾನ್ಸ್ ಐತಿ ನಿಮ್ಗೆ. ಆನ್ಲೈನ್ ನೀವು ಜಾಯಿನ್ ಆಗತ್ತಿದ್ರಿ ಅಂದ್ರೆ ಬೆಸ್ಟ್ ಒಂದ್ ಐಡಿಯಾ ಸಿಗ್ತೈತಿ ನಿಮಗ್. ನೀವೇನಾರ ಈಗ PWIS ಅದು ಬೆಸ್ಟ್ ಕ್ಲಾಸಸ್ ನಡೆದದ ಈಗ. ಅಂಡ್ IAS ದವ್ರದ್ದಾಗಿರ್ಬೋದು, ಇನ್ಸೈಟ್ ಆನ್ ಇಂಡಿಯಾ ಆಗಿರ್ಬೋದು, ಓನ್ಲಿ IAS, ಇವನ್ನೆಲ್ಲ ನೀವ್ ಏನ್ ಮಾಡ್ಬೇಕಂದ್ರ ಫಸ್ಟ್ ಯೂಟ್ಯೂಬ್ ಒಳಗವ್ರು ಒಂದಷ್ಟು ಡೆಮೋ ಕ್ಲಾಸಸ್ ಗಳು ಅದಾವ. ಆ ಇನ್ಸ್ಟಿಟ್ಯೂಟ್ ಹಾಕಕ್ ಕ್ಲಾಸ್ಗಳನ್ನ ಯಾವ್ದಾರ ಒಂದ್ ಟಾಪಿಕ್ ಹಾಕಿದ್ರಿ ಅಂತಂದ್ರೆ ಅಲ್ಲಿ ಫ್ರೀ ಕ್ಲಾಸಸ್ ನ ನೋಡ್ರಿ. ನೋಡಿದ ಮೇಲೆ ನಿಮಗ್ ಚಲೋ ಅನ್ಸಿತ್ತಂದ್ರೆ ನೀವು ಜಾಯಿನ್ ಆಗ್ಬೋದು. ಸೊ ಜನರಲ್ ಆಗಿ ನಾ ಇಷ್ಟು ಕ್ಲಾಸಸ್ ನ, ಇಷ್ಟು ಕೋಚಿಂಗ್ ಇನ್ಸ್ಟಿಟ್ಯೂಟ್ ದೊಂದು ಸಜೆಷನ್ ನ ನಿಮಗ್ ಮಾಡ್ಬೋದು. ಹೌ ಆರ್ ಯು ಮ್ಯಾಮ್ ಅಂತದ. ಎಸ್ ಬ್ರೋ, ಐ ಆಮ್ ಫೈನ್, ಹೌ ಆರ್ ಯು. ಈಗ ಇನ್ನೊಂದು ಕ್ವಶನ್, ಅಕ್ಕ ನಂಗೆ IAS ಮಾಡ್ಬೇಕಂತ ಏಮ್ ಇದೆ, ಬಟ್ ಇಂಗ್ಲಿಷ್ ಏನು ಅರ್ಥ ಆಗುದಿಲ್ಲ, ತಿಳಿಯೋದಿಲ್ಲ, ಹೇಗೆ ಎಕ್ಸಾಮ್ ನ ಕ್ರ್ಯಾಕ್ ಮಾಡಬಹುದು? ಮತ್ತೆ ಈಗ ನಾನು ಡಿಗ್ರಿ 3rd ಸೆಮ್ ಓದ್ತಾ ಇದ್ದೀನಿ, ಮತ್ತೆ IAS ಎಕ್ಸಾಮ್ ಕನ್ನಡದಲ್ಲಿ ಇರುತ್ತಾ ಅಂತ ಒಂದು ಕಮೆಂಟ್ ಅದ. ಕನ್ನಡ ಮೀಡಿಯಂ ಏನ್ ವಿದ್ಯಾರ್ಥಿಗಳು ಪ್ರಿಪೇರ್ ಆಗ್ತಿರ್ತಾರಲ್ಲ, ಅದ್ರಾಗ ಡಿಗ್ರಿ ಜೊತೆ ಒಂದು ಪ್ರಿಪರೇಷನ್ ಮಾಡ್ತಿರ್ತಾರಲ್ಲ, ಅವಾಗ ಇಂಗ್ಲಿಷ್ ಡಿಫಿಕಲ್ಟ್ ಆಗೋದೈತ್ಲ, ಅದು ಕಾಮನ್ ಐತಿ, ಅದಕ್ಕೆ ನೀವು ಹೆದರೋ ಅವಶ್ಯಕತೆ ಇಲ್ಲ. ಫಸ್ಟ್ ಪಾಯಿಂಟ್. ಸೆಕೆಂಡ್ ಥಿಂಗ್, UPSC ಪರೀಕ್ಷೆ ಏನೈತ್ಲ, ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಕನ್ನಡ ಒಳಗ ಇರುದಿಲ್ಲ. ಆಕ್ಚುಲಿ ಇಂಗ್ಲಿಷ್ ಮತ್ತೆ ಹಿಂದಿ ಒಳಗ ಕ್ವಶನ್ ಪೇಪರ್ ಇರ್ತದ. ಸೊ ನೀವು ಅರ್ಥ ಮಾಡ್ಕೊಂಡ್ ಕಾಸ ಬರಿಬೇಕಾಗ್ತದ ಪ್ರಿಲಿಮ್ಸ್. ಮೈನ್ಸ್ ಒಳಗ ಏನಿರ್ತೈತಿ ಅಂದ್ರೆ ಕ್ವಶನ್ ಪೇಪರ್ ಅಲ್ಲಿನೂ ಅಷ್ಟೇ ಇಂಗ್ಲಿಷ್ ಮತ್ ಹಿಂದಿ ಒಳಗ ಇರ್ತೈತಿ. ಬಟ್ ನೀವು ಕ್ವಶನ್ ಅರ್ಥ ಮಾಡ್ಕೊಂಡ ಕನ್ನಡ ಮಾಧ್ಯಮದೊಳಗ ಪ್ರಿಪೇರ್ ಆಗಿ ಕನ್ನಡ ಮಾಧ್ಯಮದೊಳಗ ನೀವು ಎಕ್ಸಾಮ್ ನ ಬರಿಬಹುದು. ಅಂಡ್ ಇಂಟರ್ವ್ಯೂನು ಅಷ್ಟ ಅಲ್ಲಿ ಟ್ರಾನ್ಸ್ಲೇಟರ್ ಇರ್ತಾರೋ, ಅವ್ರ ಒಂದು ಸಹಾಯದಿಂದ ಕನ್ನಡ ಮಾಧ್ಯಮದೊಳಗ ನೀವು ಇಂಟರ್ವ್ಯೂ ಅನ್ನು ಕೊಡಬಹುದು. ಐ ಹೋಪ್ ಕನ್ನಡ ಮೀಡಿಯಂ ಏನೈತ್ಲ ಒಂದು ಕ್ಲಾರಿಟಿ ಸಿಕ್ಕೈತೆ ಅನ್ಕೋತೀನಿ. ಇನ್ನ ಇಂಗ್ಲಿಷ್ ಅರ್ಥ ಆಗವಲ್ತು, ಇಂಪ್ರೂವ್ ಆಗ್ಬೇಕು ಯಾವ ತರ ಅಂತೇಳಿ ಕೇಳೋದಾತಂದ್ರ, ನೀವ್ ಇನ್ನೂ ಡಿಗ್ರಿ ಒಳಗಿದ್ದೀರಿ. ಸೊ ಕನ್ನಡ ಮಾಧ್ಯಮ ಒಳಗ್ ಪರೀಕ್ಷೆ ಬರೀತೀನಿ ಅನ್ನೋಕ್ಕಿಂತ ಇಂಗ್ಲಿಷ್ ಮಾಧ್ಯಮದೊಳಗ ಪರೀಕ್ಷೆ ಬರೆಯೋದು ಬೆಟರ್ ಅನ್ನೋದು ನನ್ನ ಒಪಿನಿಯನ್. ಬಿಕಾಸ್ ನಿಮ್ ಹತ್ರ ಟೈಮ್ ಐತಿ ಅಂಡ್ ಇಂಗ್ಲಿಷ್ ಒಳಗ್ ರಿಸೋರ್ಸಸ್ ಜಾಸ್ತಿ ಸಿಗ್ತಾವ. ಅಂಡ್ ನಿಮ್ ಕಡೆ ಸಮಯ ಇನ್ನೂ ಐತಿ. ಇವಾಗ ನೀವು ಸ್ಟಡಿ ಮಾಡ್ಲಿಕ್ಕತ್ತೀರಿ ಅಂದಾಗ ಇಂಗ್ಲಿಷ್ ನ ನೀವು ಇಂಪ್ರೂವ್ ಮಾಡ್ಕೋಬಹುದು. ಸೊ ಫಸ್ಟ್ ಥಿಂಗ್ ಏನಂತಂದ್ರ, ನೀವು NCERT ಪುಸ್ತಕ ಇಂಗ್ಲಿಷ್ ಮಾಧ್ಯಮದೊಳಗ 6ನೇ ತರಗತಿಯಿಂದ ಓದಾಕ್ ಸ್ಟಾರ್ಟ್ ಮಾಡ್ರಿ. ವೆರಿ ಬಿಗಿನಿಂಗ್ 6ನೇ ತರಗತಿ ಅಂದ ತಕ್ಷಣ ಸಿಂಪಲ್ ಇಂಗ್ಲಿಷ್ ಒಳಗ್ ಇರ್ತೈತಿ. ಸೊ ಈಗ ಬಹಳಷ್ಟು ಜನರ ಮೈಂಡ್ ಒಳಗ ಅದೊಂದು ಭಯ ಕೂತ್ ಬಿಟ್ಟದ, ಇಂಗ್ಲಿಷ್ ಬರವಲ್ತು ಅಥವಾ ಇಂಗ್ಲಿಷ್ ಅರ್ಥ ಆಗುದಿಲ್ಲ ಅಂದ ತಕ್ಷಣ ಇಂಗ್ಲಿಷ್ ಗ್ರಾಮರ್ ಬುಕ್ ಹಿಡ್ಕೊಂಡ್ ಕೂರ್ತೀನಿ ಅಂತ. ಅದೆಲ್ಲ ಪಾಸಿಬಲ್ ಇಲ್ಲ. ಸೊ ನೀವು
ಪುಸ್ತಕಗಳನ್ನ ಓದಾಕ್ ಸ್ಟಾರ್ಟ್ ಮಾಡ್ರಿ, NCERTs ಸ್ಟಾರ್ಟ್ ಮಾಡ್ರಿ. ಜೊತೆಗೆ NCERTs ಕವರ್ ಆದ್ಮೇಲೆ ನೀವು ನ್ಯೂಸ್ ಪೇಪರ್ ಓದ್ರಿ. ಸಡನ್ ನಮ್ಗೆ ಇಂಗ್ಲಿಷ್ ಪೇಪರ್ ನ ಓದಾಕ್ ಹೋಗ್ಬೇಡ್ರಿ, ಡಿಫಿಕಲ್ಟ್ ವರ್ಡ್ಸ್ ಕೊಟ್ಟಿರ್ತಾರ ನ್ಯೂಸ್ ಪೇಪರ್ ಒಳಗ. ಸೊ NCERTs ಆದ ತಕ್ಷಣ ನೀವು ನ್ಯೂಸ್ ಪೇಪರ್ ಓದಾಕ್ ಸ್ಟಾರ್ಟ್ ಮಾಡ್ರಿ. ಹಂಗ ಪುಸ್ತಕಗಳನ್ನ ಓದಾಕ್ ಸ್ಟಾರ್ಟ್ ಮಾಡಿರಿ ಅಂದ್ರ ಒಂದ್ ರೀಡ್ ಒಳಗ್ ಅರ್ಥ ಆಗಂಗಿಲ್ಲ, ಸೆಕೆಂಡ್ ರೀಡ್ ಒಳಗ್ ಆಗಂಗಿಲ್ಲ, ಥರ್ಡ್ ರೀಡ್ ಒಳಗ್ ಅರ್ಥ ಆಗ್ತದ. ಒಂದಷ್ಟು ಏನಾರ ಡಿಫಿಕಲ್ಟ್ ವರ್ಡ್ಸ್ ಬಂದು ಅಂದ್ರ ಅದನ್ನ ನೀವು ಈಗಂತೂ ಎಲ್ಲಾರ್ ಕಡೆ ಫೋನ್ಗಳು ಅದಾವು, ಗೂಗಲ್ ಇಂದ್ರಾದ್ರೂ ಚೆಕ್ ಮಾಡ್ಕೊಳ್ರಿ, ಡಿಕ್ಷನರಿ ಯಾರ ತಗೊಳ್ರಿ. ಇಂಗ್ಲಿಷ್ ವರ್ಡ್ ಯಾವ್ದು ಅರ್ಥ ಆಗಂಗಿಲ್ಲ ಅದ್ರದ್ದು ಕನ್ನಡ ಮೀನಿಂಗ್ ನ ಅಲ್ಲಿ ಒಂದು ಪೆನ್ಸಿಲ್ ಇಂದ ಬುಕ್ ಮೇಲೆ ಅಥವಾ ನ್ಯೂಸ್ ಪೇಪರ್ ಮೇಲೆ ಎಲ್ಲಾರು ಬರ್ಕೊಂಡ್ ಇಟ್ಕೊಳ್ರಿ. ಈ ತರ ಒಂದು ಪ್ರಾಕ್ಟೀಸ್ ಮಾಡ್ಕೊಂತ ಹೋದ್ರಿ ಅಂತಂದ್ರೆ ನಿಮ್ ಇಂಗ್ಲಿಷ್ ತಾನೇ ಇಂಪ್ರೂವ್ ಆಗ್ತದ. ಸೊ ಇದು ಇಂಗ್ಲಿಷ್ ಏನೈತಲ್ಲ, ಒಂದ್ ದಿನ 2 ದಿನದೊಳಗಂತೂ ಡೆಫಿನೆಟ್ಲಿ ಇಂಪ್ರೂವ್ ಆಗಕ್ ಚಾನ್ಸ್ ಇಲ್ಲ. ಇಟ್ ವಿಲ್ ಟೇಕ್ ಟೈಮ್. ಒಂದು 6 ಮಂತ್ಸ್ ಆರು ಬೇಕು, ಒಂದ್ 9 ಮಂತ್ಸ್ ಆರು ಬೇಕು. ಎವ್ರಿ ಡೇ ನೀವು ಫಸ್ಟ್ ಥಿಂಗ್ ಓದ್ಬೇಕು, ಓದಿದ್ದನ್ನ ಬರ್ಯಾಕ್ ಟ್ರೈ ಮಾಡ್ರಿ. ಸಿಂಪಲ್ ವರ್ಡ್ಸ್ ಒಳಗ ಅದ ನೀವ್ ಯಾರಿಗ ಹೋಗಿ ತೋರ್ಸೋ ಅವಶ್ಯಕತೆ ಇಲ್ಲ, ಅಥವಾ ಯಾರು ನಿಮ್ಗೆ ಅವಾರ್ಡ್ ಕೊಡೋರಿಲ್ಲ. ಸಿಂಪ್ಲಿ ನಿಮ್ ಬುಕ್ ಒಳಗ್ ದಿನಕ್ಕೆ ಒಂದ್ 10 ಲೈನ್ ಬರೆದ್ರೆ ಏನಾಗುತ್ತದ, ಏನ್ ಓದ್ತೀರಿ ಅದನ್ನ ನಿಮ್ಗೆ ಏನ್ ಅನಿಸ್ತೈತೆ ಅದನ್ನ ಬರೀರಿ. ಸೊ ಎವ್ರಿ ಡೇ ಇಂಪ್ರೂವ್ ಆಕೊಂತ ಹೋಗ್ತದ. ಅಂಡ್ ಒಂದ್ 10-15 ನಿಮಿಷ ಇಂಗ್ಲಿಷ್ ಒಳಗನ ಕ್ಲಾಸ್ಗಳನ್ನ ಕೇಳ್ರಿ. ಅದಕ್ಕೂ ಏನ್ ದುಡ್ಡು ಹಾಕ್ಬೇಕಿಲ್ಲ. ಯೂಟ್ಯೂಬ್ ಒಳಗ್ ಫ್ರೀ ಕ್ಲಾಸಸ್ ಅದಾವ್, ನಿಮ್ಗೆ ಸ್ಟ್ಯಾಂಡರ್ಡ್ ಕ್ಲಾಸಸ್ ಸಿಗ್ತಾವ್ ಫ್ರೀ ಆಗಿ. ಸೊ ಅಲ್ಲಿಂದ ಒಂದಷ್ಟು ಕ್ಲಾಸಸ್ಗಳನ್ನ ನೋಡ್ರಿ, ಅವ್ರು ಮಾತಾಡ್ತಿರ್ತಾರ ಅದನ್ನ ಅಬ್ಸರ್ವ್ ಮಾಡ್ರಿ. ಆ ತರ ನೀವು ಇಂಗ್ಲಿಷ್ ನ ಇಂಪ್ರೂವ್ ಮಾಡ್ಕೊಂತ ಹೋಗ್ತಿರಷ್ಟ. ಸೊ ಮೈಂಡ್ ಒಳಗ ಇಂಗ್ಲಿಷ್ ಮೀಡಿಯಂ ಒಳಗ ಪ್ರಿಪರೇಷನ್ ಮಾಡ್ತೀನಿ ಅಂತ ಹೇಳಿ ಫಿಕ್ಸ್ ಆಗೋದ್ ಬೆಟ್ರೆ ಅಕಾರ್ಡಿಂಗ್ ಟು ಮೀ. ಯಾಕೆ ಹೇಳತ್ತೇನಂದ್ರ ಕ್ವಶನ್ ಪೇಪರ್ ಇರೋದನ್ನು ಇಂಗ್ಲಿಷ್ ಮೀಡಿಯಂ ಮತ್ ಹಿಂದಿ ಒಳಗ ಇರ್ತೈತಿ. ಅಂಡ್ ರಿಸೋರ್ಸಸ್ ಆಗಿರ್ಬೋದು, ಆಪ್ಷನಲ್ದು ಒಂದಷ್ಟು ರಿಸೋರ್ಸಸ್ ಎಲ್ಲ ನಿಮ್ಗ ಜಾಸ್ತಿ ಇಂಗ್ಲಿಷ್ ಮೀಡಿಯಂ ಒಳಗ ಸಿಗ್ತೈತಿ. ಹಿಂಗಾಗಿ ಸಾಧ್ಯ ಆದಷ್ಟು ಫೋಕಸ್ ಮಾಡ್ರಿ, ಟ್ರೈ ಮಾಡ್ರಿ ಇಂಗ್ಲಿಷ್ ಮಾಧ್ಯಮದೊಳಗನ ಬರಿತೀನಿ ಅನ್ಲಿಕ್ಕೆ. ಆದ್ರೂ ಆಗಂಗಿಲ್ಲ ಅಂದಾಗ ಅಗೇನ್ ಕನ್ನಡ ಮಾಧ್ಯಮದೊಳಗ ಯಾವ ತರ ಪ್ರಿಪರೇಷನ್ ಮಾಡಬಹುದು ಅನ್ನೋದ್ರ ಬಗ್ಗೆನೂ ನಾ ಒಂದಷ್ಟು ವಿಡಿಯೋಸ್ ಮಾಡೇನಿ, ಅಲ್ಲಿಂದ ಇನ್ಫಾರ್ಮೇಶನ್ ತಗೋಬಹುದು. ಇನ್ನ ನೆಕ್ಸ್ಟ್ ಕ್ವಶನ್ ಯಾವ್ದೈತಂದ್ರ ಓಲ್ಡ್ ಕ್ವಶನ್ ಪೇಪರ್ಸ್ ಗೆ ಯಾವ್ದಾದ್ರು ಬುಕ್ಸ್ ಇದಾವ ಅಂತ. ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಗಳು ಏನಿದಾವಲ್ಲ UPSC ಅದ್ರ ಸಲುವಾಗಿ ಪುಸ್ತಕಗಳದಾವು. ಅರಿಹಂತ್ ಪಬ್ಲಿಕೇಶನ್ ಅಥವಾ ದಿಶಾ ಪಬ್ಲಿಕೇಶನ್ ಎರಡು ಬೆಸ್ಟ್ ಬುಕ್ ಅದಾವ. ಬೇರೆ ಯಾವ್ದು ನೋಡಾಕನ ಹೋಗ್ಬೇಡ್ರಿ ನೀವು. ಎರಡರೊಳಗೆ ಯಾವ್ದಾರ ಒಂದ್ ತಗೊಳ್ರಿ. ಪ್ರಿಲಿಮ್ಸ್ ಸಲುವಾಗನು ಅದಾವು, ಮೇನ್ಸ್ ಸಲುವಾಗನು ಅದಾವು. ಸೊ ಬೆಸ್ಟ್ ಬುಕ್ಸ್ ಅದಾವ್ ದಿಶಾ ಮತ್ ಅರಿಹಂತ. ಯಾವ್ದಾರ ಒಂದ್ ತಗೊಳ್ರಿ, ಮತ್ ಎರಡು ತಗೊಳ್ಳಿಕ್ ಹೋಗ್ಬೇಡ್ರಿ. ಅಂಡ್ ನೆಕ್ಸ್ಟ್ ಕ್ವಶನ್ ಇಸ್ ಹೌ ಟು ಡೌನ್ಲೋಡ್ ತಮಿಳುನಾಡು NCERT ಬುಕ್ಸ್ ಅಂತ ಹೇಳಿ ಕೇಳ್ಯಾರ. ಸೊ NCERT ಪುಸ್ತಕಗಳನ್ನ ಯಾವ ತರ ಡೌನ್ಲೋಡ್ ಮಾಡುವುದು ಅಂತ ಹೇಳಿ ಕ್ವಶನ್ ಅದ. ಬಹಳ ಸಿಂಪಲ್ ಅದ. ಗೂಗಲ್ ಒಳಗ್ ಹಾಕಿ ಕಸ ನೀವು ಒಂದು ತಮಿಳುನಾಡು NCERT ಬುಕ್ಸ್ ಡೌನ್ಲೋಡ್ ಅಂತ ಕೊಟ್ರಿ ಅಂದ್ರ ಸಾಕ. ಅಲ್ಲಿ ನಿಮಗ ತಮಿಳುನಾಡು ಸ್ಕೂಲ್ ಟೆಕ್ಸ್ಟ್ ಬುಕ್ ದ ವೆಬ್ಸೈಟ್ ಓಪನ್ ಆಗ್ತೈತಿ. ಅಲ್ಲಿ ನೀವು ಕ್ಲಿಕ್ ಮಾಡಿದ್ರಿ ಅಂತಂದ್ರ ಫಸ್ಟ್ ತಮಿಳು ಒಂದ್ ಲ್ಯಾಂಗ್ವೇಜ್ ಒಳಗ್ ಪುಸ್ತಕಗಳಿರ್ತಾವ. ಅದ್ರ ಕೆಳಗಡೆ ನೀವೇನಾರ ಸ್ಕ್ರಾಲ್ ಮಾಡಿರಿ ಅಂತಂದ್ರ ಇಂಗ್ಲಿಷ್ ಮೀಡಿಯಂ NCERT ಪುಸ್ತಕಗಳನ್ನು ನಿಮಗ್ ಸಿಗ್ತಾವ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರ ಸಾಕ ನೀವು ಡೌನ್ಲೋಡ್ ಮಾಡ್ಕೋಬಹುದು ಪುಸ್ತಕಗಳನ್ನ. ಈಸಿ ಅದ, ಟ್ರೈ ಮಾಡ್ರಿ. ಅದ್ರ ಸಲುವಾಗಿ ಅಮೌಂಟ್ ಹಾಕಿ ಪುಸ್ತಕಗಳನ್ನ ಪರ್ಚೇಸ್ ಮಾಡೋ ಅವಶ್ಯಕತೆ ಇಲ್ಲ. NCERT ಎಲ್ಲಾ ಪುಸ್ತಕಗಳ PDF ನಿಮಗ್ ಫ್ರೀ ಆಗಿ ಸಿಗ್ತಾವು. ಕ್ವಶನ್ ಏನೈತಂದ್ರ ಆರ್ಟ್ಸ್ ಬ್ಯಾಕ್ ಗ್ರೌಂಡ್ ಇರುವಂತ ವಿದ್ಯಾರ್ಥಿಗಳು ಯಾವ ಒಂದು ಆಪ್ಷನಲ್ ತಗೋಬೇಕು UPSC ಗೆ ಅಂತ ಹೇಳಿ ಕಸ. ಸೊ ಆರ್ಟ್ಸ್ ಬ್ಯಾಕ್ ಗ್ರೌಂಡ್ ಇರೋದ್ರಿಂದ ನೀವು ಯಾವ್ದು ಕಾಂಬಿನೇಷನ್ ಸಬ್ಜೆಕ್ಟ್ ತಗೊಂಡ್ರಿ ಅದನ್ನ ಚೆಕ್ ಮಾಡ್ಕೊಳ್ರಿ. ಸೊ ಜಿಯೋಗ್ರಫಿ ಆದ್ರೂ ತಗೋಬಹುದು, ಹಿಸ್ಟ್ರಿ, ಪೊಲಿಟಿಕಲ್ ಸೈನ್ಸ್ ತಗೋಬಹುದು, ಅಂಡ್ ಎಕನಾಮಿ ಇಷ್ಟು ಸಬ್ಜೆಕ್ಟ್ ಒಳಗೆ ಯಾವ್ದಾರು ತಗೋಬಹುದು. ಸೊ ಸ್ಕೂಲ್ ಇಂದಾನು ಈ ಸಬ್ಜೆಕ್ಟ್ ಗಳನ್ನ ನೀವು ಚಂದನ ಓದಿರ್ತೀರಿ ಅಂಡ್ ಡಿಗ್ರಿ ಜೊತೆನೂ ಇದ ಸಬ್ಜೆಕ್ಟ್ ನ ನೀವು ಓದ್ತಿರ್ತೀರಿ ಅಂದಾಗ ನಿಮಗ ಈಸಿ ಆಗ್ತಾವು. ಹಿಂಗಾಗಿ ಈ ಒಂದು ಸಬ್ಜೆಕ್ಟ್ ಗಳನ್ನ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಸೊ ಈ ವೀಕ್ ಒಳಗೆ ಇಷ್ಟ ಕಮೆಂಟ್ಸ್ ಇದು. ಅಂಡ್ ಆಪ್ಷನಲ್ ಯಾವ್ದು ಬೆಸ್ಟ್ ಕನ್ನಡ ಮಾಧ್ಯಮದವ್ರಿಗೆ ಆಗಿರ್ಬೋದು ಅಂಡ್ ಸ್ಟಡಿ ರೂಮ್ ಟೂರ್ ಆಗಿರ್ಬೋದು, ಇವೆಲ್ಲ ವಿಡಿಯೋಸ್ ನೆಕ್ಸ್ಟ್ ವೀಕ್ ಒಳಗೆಲ್ಲ ಅಪ್ಲೋಡ್ ಮಾಡ್ಬೇಕಂತ ಅನ್ಕೊಂಡೇನಿ. ಸೊ ಮತ್ತೇನಾರ ಸ್ಟಡಿ ರಿಲೇಟೆಡ್ ನಿಮ್ಮ ಏನಾರ ಡೌಟ್ಸ್ ಇದ್ದು ಅಂತಂದ್ರ ಕಮೆಂಟ್ ಮಾಡ್ರಿ. ನೆಕ್ಸ್ಟ್ ಸಂಡೇ ಎಲ್ಲ ಕ್ವಶನ್ಸ್ಗೆ ಆನ್ಸರ್ ಮಾಡ್ತೀನಿ. ಥ್ಯಾಂಕ್ ಯು, ಬಾಯ್.